40 ಓವರ್ ಒಂದು IPL ಮ್ಯಾಚ್ ನೋಡ್ತಿರ್ಬೇಕಾದ್ರೆ ಸಚಿನ್ ತೆಂಡೂಲ್ಕರ್ 20ರಿಂದ 25 ಸಲ ಬರ್ತಾರೆ, ಮ್ಯೂಚುವಲ್ ಫಂಡ್ ಸಹಿ ಅಂತ ಹೇಳ್ತಾರೆ, ಮತ್ತೆ ಹೋಗ್ಬಿಡ್ತಾರೆ. ಇವಾಗಂತೂ ಸಚಿನ್ ಜೊತೆ ಧೋನಿ ಕೂಡ ಸೇರಿಕೊಂಡು ಮ್ಯೂಚುವಲ್ ಫಂಡ್ ಸಹಿ ಅಂತ ಹೇಳ್ತಿದ್ದಾರೆ. ಈ ಆ್ಯಡನ್ನು ನೀವು ಟಿವಿಯಲ್ಲಿ ಎಷ್ಟೇ ಸಲ ನೋಡಿದ್ರು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಜನ ಕನ್ಫ್ಯೂಸ್ ಆಗ್ತಾರೆ. ಯಾಕೆ ಅಂತಂದರೆ ಮೆಜಾರಿಟಿ ಆದ ಜನ ಮ್ಯೂಚುವಲ್ ಫಂಡ್ಸ್ ಅಂದರೆ ನಮ್ಮ ಹಣವನ್ನು ಡೈರೆಕ್ಟಾಗಿ ಇಕ್ವಿಟಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ನಮಗೆ ಕಂಪ್ಲೀಟಾಗಿ ಲಾಸ್ ಆಗುವ ಸಾಧ್ಯತೆಗಳು ಹೆಚ್ಚು ಅಂತ ಭಾವನೆಗಳನ್ನು ಇಟ್ಟುಕೊಂಡಿರುತ್ತಾರೆ. ಅದು ಯಾಕಪ್ಪ ಅಂತಂದರೆ ನಾವು ನೋಡಿರೋ ಎಲ್ಲ ಮೂವೀಸ್ಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ಬರುವ ರೀತಿಯಲ್ಲಿನೇ ತೋರಿಸಿರ್ತಾರೆ. ಮೂವಿ ಸ್ಟಾರ್ಟ್ ಆಗೋದು ಒಳ್ಳೆ ರೀತಿಯಿಂದ ಸ್ಟಾರ್ಟ್ ಆಗುತ್ತೆ, ಬಟ್ ಎಂಡ್ ಆಗ್ತಿರ್ಬೇಕಾದ್ರೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಅದೇ ರೀತಿ ಮೂವಿ ಶೂಟ್ ಮಾಡಿರ್ತಾರೆ. ಸೊ ಅದಕ್ಕಾಗಿ ನಾವು ಎಷ್ಟೇ ಸಲ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡ್ರು ಮಾಡಲು ಆಗುವುದಿಲ್ಲ. ಆದರೆ ಇವತ್ತು ಈ ವಿಡಿಯೋದಲ್ಲಿ ನಾನು ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಮ್ಯೂಚುವಲ್ ಫಂಡ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ನೀವು ಯಾವ ರೀತಿ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೈ ನೇಮ್ ಇಸ್ ಸೋಮೇಶ್. ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಟ್ ಈಸ್ ಮ್ಯೂಚುವಲ್ ಫಂಡ್? ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ತುಂಬ ಸ್ಟಾಕ್ಸ್ಗಳು ಲಿಸ್ಟೆಡ್ ಆಗಿರುತ್ತೆ. ಅದರಲ್ಲಿ ಯಾವ ಸ್ಟಾಕ್ ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ ಅದನ್ನು ಪಿಕ್ ಮಾಡೋದು ಅಷ್ಟೊಂದು ಈಸಿಯಾದ ಕೆಲಸ ಅಲ್ಲ. ಟಾಪ್ ಪರ್ಫಾರ್ಮಿಂಗ್ ಸ್ಟಾಕ್ಸ್ ಪಿಕ್ ಮಾಡಬೇಕು ಅಂದರೆ ಆ ಕಂಪನೀಸ್ ಬಗ್ಗೆ ತುಂಬ ಸ್ಟಡಿ ಮಾಡಬೇಕು ಮತ್ತು ತುಂಬ ರಿಸರ್ಚ್ ಮಾಡಬೇಕು. ಇದು ತುಂಬ ಟೈಮ್ ಕನ್ಸ್ಯೂಮಿಂಗ್. ನ್ಯೂ ಕಂಬರ್ಸ್ ಆದ ನಾವು ಡೈರೆಕ್ಟಾಗಿ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ರಿಸ್ಕಿ ಆಗಿರುತ್ತೆ. ಇದರ ಜೊತೆಗೆ ನಿಮ್ಗೇನಾದರೂ ಫೇವ್ರೆಟ್ ಸ್ಟಾಕ್ಸ್ಗಳಿದ್ರೆ ಲೈಕ್ MRF ಆಗಿರ್ಬೋದು, ನೆಸ್ಲೆ ಆಗಿರ್ಬೋದು, ಪೇಜ್ ಇಂಡಸ್ಟ್ರೀಸ್ ಆಗಿರ್ಬೋದು, ಈ ಸ್ಟಾಕ್ಸ್ಗಳನ್ನು ಸಿಂಗಲ್ ಸ್ಟಾಕ್ ನೀವು ಒಂದು ಪರ್ಚೇಸ್ ಮಾಡಬೇಕಂದ್ರೆ ಅದ್ರ ತುಂಬ ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕಾಗಿ ಎಷ್ಟೋ ಜನಕ್ಕೆ ನಿಮ್ಮ ಕಂಪನೀಸ್, ನಂದು ಫೇವ್ರೆಟ್ ಕಂಪನೀಸ್ನಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂತಿದ್ದೀರ, ಬಟ್ ಅಮೌಂಟ್ ಜಾಸ್ತಿ ಇರೋದ್ರಿಂದ ಡೈರೆಕ್ಟಾಗಿ ಸ್ಟಾಕ್ ಬೈ ಮಾಡೋಕ್ಕೆ ಆಗೋದಿಲ್ಲ. ಸೊ ನೀವು ಮ್ಯೂಚುವಲ್ ಫಂಡ್ಸ್ ಸಹಾಯದಿಂದ ಡೈರೆಕ್ಟಾಗಿ ಯಾವ ಫಂಡು, ಯಾವ ನಿಮ್ಮ ಫೇವ್ರೆಟ್ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಆಗಿದೆ ಅದೇ ಫಂಡ್ನ ನೀವು ಚೂಸ್ ಮಾಡಿ ಮ್ಯೂಚುವಲ್ ಫಂಡ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ನಾವು ಈಗ ತಿಳ್ಕೊಳ್ಳೋಣ, ಹೌ ಡಸ್ ಮ್ಯೂಚುವಲ್ ಫಂಡ್ ವರ್ಕ್, ಯಾವ ರೀತಿ ಮ್ಯೂಚುವಲ್ ಫಂಡ್ ಕೆಲಸ ಮಾಡುತ್ತೆ. ಮ್ಯೂಚುವಲ್ ಫಂಡ್ ಹೌಸಸ್ಗಳು ಒಂದು AMCನ ಫಾರ್ಮ್ ಮಾಡಿರ್ತಾರೆ. AMC ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಈ AMC ಕೆಲಸ ಏನಂತಂದರೆ ಅವರು ಮ್ಯೂಚುವಲ್ ಫಂಡ್ನಲ್ಲಿ ಹೈಲಿ ಎಕ್ಸ್ಪೀರಿಯನ್ಸ್ ಮತ್ತು ಎಜುಕೇಟೆಡ್ ಪೀಪಲ್ನ ಅಪಾಯಿಂಟ್ ಮಾಡಿರ್ತಾರೆ. ಅವರಿಗೆ ಫಂಡ್ ಮ್ಯಾನೇಜರ್ಸ್ ಅಂತ ಕರೀತಾರೆ. ಅವ್ರ ಕೆಲಸ ಏನಂದರೆ ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಅನಲಿಸ್ಟ್ ಪ್ರಕಾರ ಟಾಪ್ ಪರ್ಫಾರ್ಮಿಂಗ್ ಸ್ಟಾಕ್ಸ್ನ ಪಿಕ್ ಮಾಡ್ತಾರೆ ಮತ್ತು ನಮ್ಮಂಥ ರಿಟೇಲ್ ಇನ್ವೆಸ್ಟರ್ಸ್ಗೆ ಒಳ್ಳೆಯ ರಿಟರ್ನನ್ನು ತಂದು ಕೊಡ್ತಾರೆ. ನೀವು ಈ ಡಯಾಗ್ರಾಮ್ನಲ್ಲಿ ನೋಡ್ಬೋದು, ನಮ್ಮ ಥರ ಬೇರೆ ಬೇರೆ ರಿಟೇಲ್ ಇನ್ವೆಸ್ಟರ್ಸ್ ಇರ್ತಾರಲ್ಲ, ಅವರು ತಮ್ಮ ಹಣವನ್ನು ಒಂದು ಮ್ಯೂಚುವಲ್ ಫಂಡ್ ಹೌಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈ ಫಂಡ್ ಹೌಸಿಂದ ಫಂಡ್ ಮ್ಯಾನೇಜರ್ಸು ತಾವು ಚೂಸ್ ಮಾಡಿರೋ ಬೇರೆ ಬೇರೆ ಅಸೆಟ್ ಕ್ಲಾಸಸ್ಸಲ್ಲಿ ನಮ್ಮ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಫಂಡ್ ಮ್ಯಾನೇಜರ್ಸ್ ಕೆಲಸ ಏನು ಅಂತ ಗೊತ್ತಾಯಿತು, ಬಟ್ ಅದಕ್ಕೆ ಅವರು ನಮ್ಮ ಕಡೆಯಿಂದ ಸ್ವಲ್ಪ ಕಮಿಷನ್ನ ಚಾರ್ಜ್ ಮಾಡ್ತಾರೆ. ಅದಕ್ಕೆ ಮ್ಯೂಚುವಲ್ ಫಂಡ್ನಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕರೀತಾರೆ. ಈ ಎಕ್ಸ್ಪೆನ್ಸ್ ರೇಷಿಯೋ ಅಷ್ಟೊಂದು ಜಾಸ್ತಿ ಆಗಿರೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ 0 to 5% 2% ಇರುತ್ತೆ. ಇದು ತುಂಬ ಕಮ್ಮಿ ಆಗಿರುತ್ತೆ. ನೀವು ಯಾವ ರೀತಿ ಶೇರ್ಸನ್ನು ಪರ್ಚೇಸ್ ಆದಮೇಲೆ ಈಕ್ವಿಟಿ ಮಾರ್ಕೆಟಿಂದ ನಿಮಗೆ ಶೇರ್ಸ್ ಅಲೋಕೇಶನ್ ಆಗುತ್ತೆ, ಅದೇ ರೀತಿ ಮ್ಯೂಚುವಲ್ ಫಂಡ್ಸ್ನಲ್ಲಿ NAV ನೆಟ್ ಅಸೆಟ್ ವ್ಯಾಲ್ಯೂ ಅಲೋಕೇಶನ್ ಆಗುತ್ತೆ. ಅದು ಹೇಗಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ 3 ಜನ ರಿಟೇಲ್ ಇನ್ವೆಸ್ಟರ್ಸು 1000 ರೂಪೀಸ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆಗ ಆ 3000 ರೂಪೀಸಿಂದ ಒಬ್ಬ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಯಾವುದಾದ್ರೂ ಒಂದು ಕಂಪನಿಯ 10 ಸ್ಟಾಕ್ಸ್ ಪರ್ಚೇಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಟೋಟಲ್ ಆಗಿ 3000 ಡಿವೈಡೆಡ್ ಬೈ 10 300 NAV ಆಯಿತು. ಸೊ ಈಗ ನೀವು ರಿಟೇಲ್ ಇನ್ವೆಸ್ಟರ್ಸ್ 1000 ರೂಪೀಸನ್ನು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಆ NAV ಕೂಡ ಈಕ್ವಲ್ ಆಗಿ ನಿಮ್ಮೆಲ್ಲರಿಗೂ 100 ಆಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ನಾವು ವಿಲ್ ಮೂವ್ ಟು ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್. ಮೇಜರ್ ಆಗಿ 3 ಡಿಫ್ರೆಂಟ್ ಟೈಪ್ಸ್ ಇದೆ. ಅದರಲ್ಲಿ ಈಕ್ವಿಟಿ ಫಂಡ್ಸ್, ಬ್ಯಾಲೆನ್ಸ್ಡ್ ಫಂಡ್ ಆ್ಯಂಡ್ ಡೆಟ್ ಫಂಡ್. ಬ್ಯಾಲೆನ್ಸ್ ಫಂಡ್ಸ್ಗೆ ಹೈಬ್ರಿಡ್ ಫಂಡ್ ಅಂತ ಕೂಡ ಕರೀತಾರೆ. ಈಕ್ವಿಟಿ ಫಂಡ್ಸ್ ಅಂದರೆ ಯಾವ ಮ್ಯೂಚುವಲ್ ಫಂಡ್ ಡೈರೆಕ್ಟಾಗಿ ಈಕ್ವಿಟಿ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದಕ್ಕೆ ಈಕ್ವಿಟಿ ಫಂಡ್ ಅಂತ ಕರೀತಾರೆ. ಅದರಲ್ಲಿ ಡೈರೆಕ್ಟಾಗಿ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ರಿಸ್ಕ್ ಜಾಸ್ತಿ ಆಗಿರುತ್ತೆ. ರಿಸ್ಕ್ ಜಾಸ್ತಿ ಇದ್ದರೆ ಆಬ್ವಿಯಸ್ಲಿ ರಿಟರ್ನ್ಸ್ ಕೂಡ ಜಾಸ್ತಿ ಆಗಿರುತ್ತೆ. ಮೆಜಾರಿಟಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಇನ್ಫ್ರಾಸ್ಟ್ರಕ್ಚರ್, FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಮತ್ತು ಬ್ಯಾಂಕಿಂಗ್ ಮತ್ತು IT ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತವೆ.
ದಿಸ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ಜನರಲ್ ಆಗಿ ಸ್ವಲ್ಪ ಸೇಫ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಲೈಕ್ ಟಿ ಬಿಲ್ಸ್ ಆ್ಯಂಡ್ ಸಿ ಪಿಸ್. ಇಲ್ಲಿ ರಿಸ್ಕ್ ಕಮ್ಮಿ ಇರುವುದರಿಂದ ಆಟೋಮೆಟಿಕ್ ಆಗಿ ರಿಟರ್ನ್ಸ್ ಕೂಡ ಮಾಡರೇಟ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಹೈಬ್ರಿಡ್ ಫಂಡ್ಸ್, ಎಸ್ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ಇಟ್ಸ್ ಅ ಟೈಪ್ ಆಫ್ ಫಂಡ್ ದಟ್ ಇನ್ವೆಸ್ಟ್ಸ್ ಇನ್ both equity and debt classes to manage the risk. How to invest in mutual funds? ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾನೇ ಈಸಿ. ಬೇರೆ ಬೇರೆ ಬ್ರೋಕರೇಜ್ ಆ್ಯಪ್ಸ್ ಆಪ್ಷನ್ಸ್ ನಮಗೆ ಇದೆ. ನಿಮಗೆ ಯಾವ ಆ್ಯಪ್ ಕನ್ವಿನಿಯೆಂಟ್ ಆಗುತ್ತೆ ಆ ಆ್ಯಪ್ ಚೂಸ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಬೋದು. ಪರ್ಸನಲ್ ಆಗಿ ನಾನು ಗ್ರೋ ಆ್ಯಪನ್ನು ಯೂಸ್ ಮಾಡ್ತೇನೆ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಡ್ತೇನೆ. ಇಂಟ್ರೆಸ್ಟ್ ಇದ್ದವರು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಗ್ರೋ ಆ್ಯಪ್ ಥ್ರೂ ಸ್ಟಾರ್ಟ್ ಮಾಡಬಹುದು. ವಿಚ್ ಫಂಡ್ ಐ ನೀಡ್ ಟು ಇನ್ವೆಸ್ಟ್? ಆಸ್ ಎ ಬಿಗಿನರ್ ಐ ಸಜೆಸ್ಟ್ ಯು ಟು ಸ್ಟಾರ್ಟ್ ವಿತ್ ಇಂಡೆಕ್ಸ್ ಫಂಡ್ಸ್. ಯು ಕ್ಯಾನ್ ಸೆಲೆಕ್ಟ್ ಎನಿ ಇಂಡೆಕ್ಸ್ ಫಂಡ್. ಒಂದ್ಸಲ ನೀವು ಕಂಫರ್ಟಬಲ್ ಆದಮೇಲೆ, ನಿಮಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ನೀವು ಬೇರೆ ಬೇರೆ ಮ್ಯೂಚುವಲ್ ಫಂಡ್ಸ್ನ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಬಹುದು. ಈ ವಿಡಿಯೋಯಿಂದ ನಿಮಗೇನಾದರೂ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಇದೇ ರೀತಿ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸನ್ನು ನೋಡೋದಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.